ನಮಸ್ಕಾರ ನನ್ನ ಸೂಪರ್ ಮಕ್ಕಳೇ. ಇಂದು ನಾವು ರಸ್ತೆ ಸುರಕ್ಷತಾ ಹೀರೋಗಳು ಆಗುವುದು ಹೇಗೆ ಎಂದು ಕಲಿಯೋಣ. ರಸ್ತೆಯ ಮೇಲೆ ತುಂಬಾ ಕಾರು, ಬಸ್ಸು ಮತ್ತು ಬೈಕ್ಗಳು ಇರುತ್ತವೆ. ಎಲ್ಲರೂ ಸುರಕ್ಷಿತವಾಗಿರಲು ನಾವು ಕೆಲವು ಮ್ಯಾಜಿಕ್ ನಿಯಮಗಳನ್ನು ಪಾಲಿಸಬೇಕು. ಇವುಗಳನ್ನು ಸಂಚಾರ ನಿಯಮಗಳು ಎನ್ನುತ್ತಾರೆ. ಇವುಗಳನ್ನು ಪಾಲಿಸುವುದೇ ನಮ್ಮ ಸೂಪರ್ ಪವರ್. ನಮ್ಮ ಸ್ನೇಹಿತ ಟ್ರಾಫಿಕ್ ಲೈಟ್, ರಸ್ತೆಯಲ್ಲಿ 3 ಬಣ್ಣಗಳಿರುವ ಉದ್ದನೆಯ ಲೈಟ್ ನೋಡಿದ್ದೀರಾ? ಅದೇ ನಮ್ಮ ಸ್ನೇಹಿತ ಟ್ರಾಫಿಕ್ ಲೈಟ್. ಅದು ಗಾಡಿಗಳಿಗೆ ಯಾವಾಗ ನಿಲ್ಲಬೇಕು ಮತ್ತು ಯಾವಾಗ ಹೋಗಬೇಕು ಎಂದು ಹೇಳುತ್ತದೆ. ಕೆಂಪು ರೆಡ್ ದೀಪ ಹೇಳುತ್ತದೆ, ನಿಲ್ಲು, ಎಲ್ಲಾ ಗಾಡಿಗಳು ನಿಲ್ಲಬೇಕು. ಹಳದಿ ದೀಪ ಹೇಳುತ್ತದೆ, ತಯಾರಾಗು ಅಥವಾ ಕಾಯಿರಿ. ಹಸಿರು ದೀಪ ಹೇಳುತ್ತದೆ, ಹೋಗು, ಈಗ ಗಾಡಿಗಳು ಹೋಗಬಹುದು. ಬನ್ನಿ ಒಂದು ಹಾಡು ಹೇಳೋಣ. ಕೆಂಪು ದೀಪ ಏನು ಹೇಳುವೆ, ಏನು ಹೇಳುವೆ, ಈಗಲೇ ನಿಲ್ಲಿ ಎಂದು ನಾನು ಹೇಳುವೆ. ಹಸಿರು ದೀಪ ಏನು ಹೇಳುವೆ, ದಾರಿಯಲ್ಲಿ ಮುಂದೆ ಹೋಗಿ ಎಂದು ಹೇಳುವೆ. ಜೀಬ್ರಾದ ದಾರಿ, ಜೀಬ್ರಾ ಕ್ರಾಸಿಂಗ್. ನಾವು ರಸ್ತೆ ದಾಟಬೇಕಂದ್ರೆ ಜೀಬ್ರಾ ಕ್ರಾಸಿಂಗ್ ಅನ್ನು ಹುಡುಕಬೇಕು. ಅದಕ್ಕೆ ಜೀಬ್ರಾದ ಹಾಗೆ ಕಪ್ಪು ಮತ್ತು ಬಿಳಿ ಪಟ್ಟಿಗಳಿರುತ್ತವೆ. ಇದು ನಾವು ನಡೆಯಲು ಅತ್ಯಂತ ಸುರಕ್ಷಿತ ದಾರಿ. ಈ ನಿಯಮಗಳನ್ನು ಯಾವಾಗಲೂ ನೆನಪಿಡಿ. ರಸ್ತೆಯ ಬದಿಯಲ್ಲಿ ನಿಲ್ಲಬೇಕು. ನಿಮ್ಮ ಬಲಕ್ಕೆ, ನಂತರ ಎಡಕ್ಕೆ, ಮತ್ತೆ ಬಲಕ್ಕೆ ನೋಡಬೇಕು. ಯಾವುದೇ ಗಾಡಿಗಳ ಶಬ್ದ ಬರುತ್ತಿದೆಯೇ ಎಂದು ಕೆಚೇಡಿಸಿಕೊಳ್ಳಬೇಕು. ಸುರಕ್ಷಿತವಾದಾಗ ದೊಡ್ಡವರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಡೆಯಿರಿ, ಓಡಬೇಡಿ. ಕಾರು ಅಥವಾ ಬಸ್ಸಿನಲ್ಲಿ ಸುರಕ್ಷತೆ. ನಾವು ಕಾರು ಅಥವಾ ಶಾಲಾ ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಒಳಗಡೆಯೂ ಸುರಕ್ಷಿತವಾಗಿರಬೇಕು. ಯಾವಾಗಲೂ ಸರಿಯಾಗಿ ಕುಳಿತುಕೊಳ್ಳಿ. ಚಲಿಸುತ್ತಿರುವ ಬಸ್ಸಿನೊಳಗೆ ಓಡಾಡಬೇಡಿ ಅಥವಾ ಜಿಗಿಯಬೇಡಿ. ನಿಮ್ಮ ಕೈಗಳನ್ನು ಅಥವಾ ತಲೆಯನ್ನು ಎಂದಿಗೂ ಕಿಟಕಿಯಿಂದ ಹೊರಗೆ ಹಾಕಬೇಡಿ. ಅದು ತುಂಬಾ ಅಪಾಯಕಾರಿ. ಕಾರಿನಲ್ಲಿ ಯಾವಾಗಲೂ ಸೀಟ್ ಬೆಲ್ಟ್ ಧರಿಸಿ. ಅದು ನಿಮ್ಮನ್ನು ಸುರಕ್ಷಿತವಾಗಿರಿಸುವ ಒಂದು ದೊಡ್ಡ ಒಂದು ದೊಡ್ಡ ಅಪ್ಪುಗೆ ಇದ್ದಂತೆ. ಗಾಡಿ ಓಡಿಸುವವರಿಗೆ ತೊಂದರೆ ಕೊಡಬಾರದು. ನಡೆಯುವಾಗ ಸುರಕ್ಷತೆ. ರಸ್ತೆಯು ಗಾಡಿಗಳಿಗಾಗಿ ಇರುತ್ತದೆ. ಫುಟ್ಪಾತ್ ನಮಗೆ ನಡೆಯಲು ಇರುತ್ತದೆ. ಯಾವಾಗಲೂ ಫುಟ್ಪಾತ್ ಮೇಲೆ ನಡೆಯಿರಿ. ರಸ್ತೆಯ ಮೇಲೆ ಎಂದಿಗೂ ಆಟವಾಡಬೇಡಿ ಅಥವಾ ಓಡಬೇಡಿ. ಆಟವಾಡಲು ಪಾರ್ಕ್ ಮತ್ತು ಆಟದ ಮೈದಾನಗಳು ಸರಿಯಾದ ಸ್ಥಳ. ರಸ್ತೆ ಸುರಕ್ಷತಾ ಹೀರೋ ಆಗುವುದು ಸುಲಭ. ಯಾವಾಗಲೂ ಸುರಕ್ಷಿತವಾಗಿ ಮತ್ತು ಸಂತೋಷವಾಗಿರಲು ಈ ಸರಳ ನಿಯಮಗಳನ್ನು ನೆನಪಿಡಿ.